ಜಸ್ಟ್ 50 ರೂಪೀಸಿಗೆ 2 ಚೂಡಿದಾರ್ ಅಂತೆ. ಓ ಮೈ ಗಾಡ್. ನಮಸ್ಕಾರ, ನಾನು ನಿಮ್ಮ ಮನುಷ್ಯಾಚಾರ್ಯ. ನಾನಿವತ್ತು ಕೃಷ್ಣ ಮಠಕ್ಕೆ ಬಂದಿದ್ದೇನೆ. ಇಲ್ಲಿ ಫುಲ್ ಪರ್ಯಾಯ ಲೆಕ್ಕದಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ. ಹಾಗೆ ಸುಮಾರು ಐಟಮ್ಸ್ ಇದೆ ಮಾರ್ಲಿಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಚಂದ ಇದೆ, ಹಾಗೆ ಏನೆಲ್ಲ ಮಾರ್ಲಿಕ್ಕೆ ಇಟ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈ ಪರ್ಯಾಯ ಡೇಟ್ ಯಾವಾಗಂತ ಕೇಳಿದರೆ ಇದೇ January 17th ಮತ್ತು 18th ಸ್ಯಾಟರ್ಡೆ ಮತ್ತು ಸಂಡೇ. ಸೊ ಮಿಸ್ ಮಾಡದೆ ಎಲ್ಲರೂ ಬನ್ನಿ ಆಯಿತಾ. ಕೃಷ್ಣ ಮಠ ಒಳಗೆ ಪೂಜೆ ಆಗ್ತಿತ್ತು, ಹಾಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಾವೆಲ್ಲ ಕನಕನ ಕಿಂಡಿಯಲ್ಲಿ ನೋಡುವಂತ ಬಂದ್ವಿ. ಇದು ನೋಡಿ, ಈ ಸಲ ಅದು ಶಿರೂರು ಪರ್ಯಾಯ ಮಠ. ನೋಡಿ ಎಷ್ಟು ಚಂದ ಲೈಟಿಂಗ್ಸ್ ಮಾಡಿದಾರಂತ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಬಂದು ನೋಡಿದರೆ ಇನ್ನೂ ಖುಷಿ ಆಗ್ತದೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಸಲ ಅಂತೂ ಸಖತ್ ಮಾಡಿದ್ದಾರೆ ಲಾಸ್ಟ್ ಇಯರ್ಗಿಂತ. ಪರ್ಯಾಯಕ್ಕೆ ನಿಮಗೆ ಜಸ್ಟ್ 2 ದಿನ ಇರೋದು. ಇವಾಗಲೇ ನೋಡಿ ಕೃಷ್ಣ ಮಠದಲ್ಲಿ ಎಷ್ಟು ಜನ ಇದ್ದಾರೆ. ಅದೇ ನಿಮಗೆ ಪರ್ಯಾಯ ದಿನ ನೋಡಿದ್ರೆ ಉಂಟಲ್ಲ, ಕಾಲು ಹಾಕಲಿಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಆಗಿರ್ತಾರೆ. ಬಂದ ತಕ್ಷಣ ನನಗೆ ಎಲ್ಲಕ್ಕಿಂತ ಜಾಸ್ತಿ ಕಿವಿದು ಸರ ಅಂಥದ್ದೇ ವೆರೈಟೀಸ್ ಕಾಣಿಸ್ತಿದೆ. ಸುಮಾರು ಒಂದು 20ಕ್ಕಿಂತ ಜಾಸ್ತಿ ಸ್ಟಾಲ್ಸ್ ಇದೆ ಅವ್ರದ್ದು. ನೋಡಿ ಕಲೆಕ್ಷನ್ಸ್ ತುಂಬ ಚೆಂದ ಐತೆ, ನೀವು ಬೇಕಿದ್ರೆ ನೋಡಿ ಬನ್ನಿ. ಇಲ್ಲಿ ಜಸ್ಟ್ ಇಯರಿಂಗ್ಸೇ ಚೆಂದ ಉಂಟಂತ ನೋಡ್ತಾ ಇದ್ರೆ ಅದರ ಸೈಡಲ್ಲೇ ನಮಗೆ ಹೇರ್ ಎಕ್ಸಸರೀಸ್ ಸಿಗ್ತದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ವಾವ್. अच्छा हुआ। हाँ। ಸತ್ಯ ಹೇಳಬೇಕಂದ್ರೆ ನನಗೆ ಕೃಷ್ಣ ಮಠ ಅಂತೂ ತುಂಬ ಇಷ್ಟ. ನನಗೆ ಎಷ್ಟು ಸಲ ಬಂದರೂ ಬೇಜಾರು ಅನಿಸಲ್ಲ, ಗೊತ್ತಾಯ್ತಾ. ನೀವು ನನ್ನನ್ನು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ತದೆ, ನಾನು ಪ್ರತಿ ಸಲ ಕೃಷ್ಣ ಮಠದ ವಿಡಿಯೋ ಅಥವಾ ಫೋಟೋಸ್ ಹಾಕ್ತಾನೆ ಇರ್ತೇನೆ. ಈ ಸಲ ಅಂತೂ ಸಖತ್ ಐಟಮ್ಸ್ ಬಂದಿದೆ. ಈಚೆ ಸೈಡ್ ನೋಡುದ, ಆಚೆ ಸೈಡ್ ನೋಡುದ, ಮಧ್ಯ ರೋವಲ್ಲಿ ನೋಡುದ, ಎಲ್ಲಿ ನೋಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಕೇಳಿರೋದು. ಅಲ್ಲಿ ಅವ್ನು ಹೇಳೋದು ಕೇಳಿ, 50 ರೂಪಾಯಿಗೆ 2 ಚೂಡಿದಾರಂತೆ. ಇವರದ್ದು ಕಲೆಕ್ಷನ್ ಸ್ವಲ್ಪ ಚೆಂದ ಕಾಣಿಸ್ತಿದೆ. ಆ್ಯಂಡ್ ಇವರದ್ದು ಒಂದೊಂದು ಇಯರಿಂಗ್ ಸೆಟ್ ಮೇಲೆ ಅದರದ್ದು ರೇಟ್ಸ್ ಇದೆ. ಇಲ್ಲಿ ತನಕ ಬಂದ ಮೇಲೆ ಚರ್ಮುರಿ ತಗೊಂಡು ಇರ್ಲಿಕ್ಕಾಗ್ತದ? ನಾವು ಇವರ ಹತ್ರನೇ ತಗೊಳ್ಳೋದು. ಇವತ್ತು ಆ್ಯಕ್ಚುಲಿ ಜನ ಕಮ್ಮಿ ಕಾಣಿಸ್ತಿದೆ, ಬಟ್ ನಾಳೆ ನಾಡಿದ್ದು ನೋಡಿ ಅಲ್ಲಿ ನಿಮಗೆ ಕಾಲು ಹಾಕ್ಲಿಕ್ಕೆ 100% ಜಾಗ ಇರಲ್ಲ. ಇದರಲ್ಲಿ ಗೋಲ್ಡ್ ಕಲರ್ ನೆಕ್ಲೆಸ್ ಇದೆಯಲ್ಲ, ನಾನು ರೇಟ್ ಕೇಳಿದೆ. ಎಷ್ಟು ಹೇಳಿದ್ರು ಗೊತ್ತಾ? 100 ರೂಪೀಸ್ ಆಗ್ಬೋದಲ್ಲ. ನಾವು ಈಚೆ ಬರುವಾಗ ರಥೋತ್ಸವ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ಓಡ್ಕೊಂಡು ಹೋಗ್ತಿದ್ದೀನಿ ನಾನು.
ನಾವು ರಥೋತ್ಸವ ನೋಡಿದ ಮೇಲೆ ಹೊರ ಕಾಣಿಕೆ ನೋಡಲಿಕ್ಕೆ ಬಂದ್ವಿ, ಏನೆಲ್ಲ ಬಂದಿರ್ಬೋದು ಅಂತ. ಬಟ್ ನಂದು ಬ್ಯಾಡ್, ನಾನು ಬಂದದ್ದು ಲೇಟ್ ಆಗಿದೆ. ಸೊ ಹೊರಗಿಂದನೇ ತೋರಿಸ್ತೇನೆ ಏನೆಲ್ಲ ಇದೆ ಅಂತ. ಹೊರ ಕಾಣಿಕೆ ಬಂದದ್ದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬಟ್ ನನಗೆ ಅಲ್ಲಿ ಹತ್ತಿರ ಹೋಗಿ ನೋಡಬೇಕಂತ ಆಸೆ ಇತ್ತು. ಬಟ್ ಏನು ಮಾಡೋದು, ನಾನು ಬಂದದ್ದು ಲೇಟ್ ಆಗಿದೆ. ನಾನು ಬೆಳಿಗ್ಗೆ ಬೇಗ ಬರ್ತಿದ್ರೆ ಚಂದ ಮಾಡಿ ನೋಡ್ಬೋದಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಮಿಸ್ ಮಾಡದೆ ಈ ಸಲ ಪರ್ಯಾಯಕ್ಕೆ ಬನ್ನಿ. ಇದೇ ಶನಿವಾರ 17th ಮತ್ತು 18th. ಆ್ಯಂಡ್ ನಂದು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳಿದ್ದು ವಿಡಿಯೋದಲ್ಲಿ ಇಡೀ ಉಡುಪಿದು ಲೈಟಿಂಗ್ಸ್ ತೋರಿಸ್ತೇನೆ, ಓಕೆನಾ? ಹಾಗೆ ಪರ್ಯಾಯಕ್ಕೆ ಮಿಸ್ ಮಾಡದೆ ಬನ್ನಿ. Thank you.